ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗನರು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಹಾಂ ಅಂತ. ಸರ್. ಹೌದು ಸರ್. ಸರ್ ವಿ ಎಕ್ಸ್ ಐತ್ರಿ ಯಾವುದೈತ್ರಿ? ಅದು ಇಲ್ಲ ಸರ್, ಎಲ್ ಎಕ್ಸ್ ಇದೆ. ಎಲ್ ಎಕ್ಸ್ ಐತ್ರಿ? ಹೌದು ಸರ್. ಓಕೆ. ಮಾಡಲ್ಲು 2005 ಮಾಡಲ್ ಸರ್. 2005 ಮಾಡಲ್ ಐತ್ರಿ? ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? 5 ಓನರ್ ಆಗಿದೆ ಸರ್. ಮಾಡಲ್ ಕೂಡ 5 ಐತ್ರಿ, ಹಾಂ, ಓನರ್ ಕೂಡ ಓನರ್. 5 ಆಗಿದ್ದಾರೆ. ಹೌದು ಸರ್. ಗಾಡಿ ಯಾರಾದರೂ ತೊಗೊಂತಾರಂದ್ರೆ ಕಸ್ಟಮರು 6ನೇ ಹಾಂ, ಓನರ್ ಆಗ್ತಾರೆ. ಹೌದು ಸರ್. ಸರ್ ಇಲ್ಲಿ ತನಕ ತಮ್ಮದು ಗಾಡಿ ಎಷ್ಟು ಕಿಲೋಮೀಟ್ರ್ ಓಡೈತ್ರಿ? ಅದು ಜೆನ್ಯೂನ್ ಆಗಿ ಒಂದು 20 ಓಡಿದೆ ಸರ್ ಅದು. ಜೆನ್ಯೂನ್ ಆಗಿ ಓಡೈತ್ರಿ? 1,20,000. ಒಂದು 20,000 ಓಡಿದೆ ಸರ್. ಮೀಟ್ರ್ ಈ ಸದ್ನು ಪ್ರೆಸೆಂಟ್ ಚಲ್ತಿನೇ ಐತ್ರಿ. ಹೌದು ಸರ್. ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ರಿ ಸರ್ ತಮ್ಮ ಕಾರ್ ಗಾಡಿಗೆ? ಎಷ್ಟು ಐತ್ರಿ ಪರ್ಸೆಂಟೇಜು? 8 ಸರ್, ಒಂದು 75% ಇದೆ ಸರ್. 5. 75% ತನಕ ಟೈರ್ ಐತ್ರಿ? ಹೌದು ಸರ್. ಓಕೆ. 5 ಟೈರ್ ಕೂಡ. ಹಾಂ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತವು? ಗಾಡಿ ಚೆನ್ನಾಗಿದೆ ಸರ್. ಇಂಜಿನ್ ಎಲ್ಲ ಶೀಲ್ಡ್ ಇಂಜಿನ್ ಓಪನ್ ಆಗಿಲ್ಲ. ಹ್ಞೂ. ಬಟ್ ರೀಪೇಂಟ್ ಆಗಿದೆ ಸರ್ ಒಂದು. ಇಂಜನ್ನು ಓಲ್ಡ್ ಮಾಡಲ್ ಇದ್ದರೂ ಕೂಡ ಇದು ಸಿವಿಲ್ ಇಂಜಿನ್ ಇರುವಂಥ ಶೀಲ್ಡ್ ಇಂಜಿನ್ ಮೆಕ್ಯಾನಿಕಲ್ ಕೆಲಸ ಏನಾಗಿಲ್ಲ, ಆದರೆ ಗಾಡಿ ಮಾತ್ರ ಬಾಡಿಗೆ ರೀಪೇಂಟ್ ಮಾಡಿದ್ದೀರಾ? ರೀಪೇಂಟ್ ಆಗಿದೆ ಸರ್. ಓಕೆ ಸರ್. ಅದು ಬಿಟ್ಟರೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ಸು, ಓಡಿಸಲ್ ನಂಪು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್? ಏನಿಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹೌದು ಸರ್, ಕ್ಲಿಯರ್ ಇದೆ. ಸರ್ ಏನು ಕೊಡುತ್ತೆ ಮೈಲೇಜ್? ಮೈಲೇಜು ಲೋಕಲಲ್ಲಿ ಒಂದು 18 ಕೊಡು ಸರ್ ಅದು. 18 ತನಕ ಕೊಡ್ತಿದ್ರಿ? 18 ಕೊಡುತ್ತೆ ಲೋಕಲಲ್ಲಿ. ನಿಮ್ಮ ಹೈವೇಲಿ ಆದರೆ ಒಂದು 20 ಕೊಡುತ್ತೆ. ಹೈವೇಲಿ 20 ತನಕ ಕೊಡ್ತೈತ್ರಿ, ಲೋಕಲ್ ಹೌದು ಆದರೆ ಸರ್. ಟ್ರಾಫಿಕ್ ಜಾಮ್ ಇರೋದ್ರಿಂದ ಮತ್ತು ರೋಡ್ ಜಾಮ್ ಇರೋದ್ರಿಂದ 18 ತನಕ ಕೊಡ್ತೈತಿ. ಹೌದು ಸರ್. ಇವಾಗ ಫ್ಯೂಲ್ ಪೆಟ್ರೋಲ್ ಮಾತ್ರನಾ ಸರ್? ಎಲ್ ಪಿ ಜಿ ಸಿ ಎನ್ ಜಿ ಏನಾದ್ರು ಫಿಟ್ನೆಸ್ ಮಾಡಿಸಿದ್ದೀರಾ? ಇಲ್ಲ ಸರ್, ಪೆಟ್ರೋಲ್ ಮಾತ್ರ ಇದೆ, ಪ್ಯೂರ್ ಪೆಟ್ರೋಲ್. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತದೆ ಸರ್? ಇಂಟೀರಿಯಲ್ ಪವರ್ ಸ್ಟೇರಿಂಗ್ ಇದೆ ಸರ್. ಹ್ಞೂ. ಮತ್ತು ಎಲ್ಲ ಮೆನುವಲ್ ಇದೆ ಸರ್. ಓಕೆ. ಪವರ್ ಸ್ಟೇರಿಂಗ್ ಒಂದು ಬಿಟ್ಟರೆ ಇವಾಗ ಪವರ್ ವಿಂಡೋ ಏನು ಬರಲ್ಲ ಈ ಗಾಡಿಗೆ, ಇಲ್ಲ ಮ್ಯಾನುವಲ್ ಇಲ್ಲ ಸರ್, ಇರುವಂಥದ್ದು. ಪವರ್ ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಪೀಕರ್ ಎಲ್ಲ ಹೊಸದಾಗಿ ಹಾಕ್ತೀರಾ ಸರ್. ಹೌದಾ? ಹಾಂ ಸರ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಹ್ಞೂ ಇನ್ಸೂರೆನ್ಸ್ ಕೂಡ ತಾವು ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್? ಸರ್, ಎಫ್ ಸಿ ಫ್ರೆಶ್ ಆಗಿರೋ ಸರ್. ಒಂದು 15 ದಿನ ಆಯ್ತು ಅಷ್ಟೇ ಫ್ರೆಶ್ ಆಗಿ. ಹಾಂ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಇನ್ನೂ 10 ತಿಂಗಳಿದೆ ಸರ್. 10 ತಿಂಗಳ ತನಕ ಇನ್ಸೂರೆನ್ಸು ಸಿಗ್ತೈತೆ ರೀ ಕಸ್ಟಮರ್ಗೆ, ಎಫ್ ಮತ್ತು ಸಿ ಎಫ್ ಸಿ ಕೂಡ ಫ್ರೆಶಾಗಿ ಮಾಡಿಸಿದ್ದೀರಾ? ಎಸ್ ಫ್ರೆಶ್ ಆಗಿದೆ ಸರ್ ಎಫ್ ಸಿ. ಓಕೆ ರೀ ಸರ್. ಹಾಂ. ಇನ್ನು ಡೈರೆಕ್ಟ್ ರೇಟ್ ಆಫ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ಕಾರ್ ಗಾಡಿಗೆ ಪ್ರೈಸು? ನಾವು 1,15 ಕೋಟಿಂಗ್ ಮಾಡಿದ್ದೀವಿ ಸರ್. ಹಾಂ. 1,15,000. ಓಕೆ. ಅದೀಗ ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ಕಡಿಮೆ ಮಾಡಿ ಕೊಡ್ತೀವಿ ಸರ್. ಒಂದು 5 ಆದ್ರೆ ಕೊಡ್ತೀವಿ ಸರ್. ಮಾಡಲ್ಲ 2005 ಐತ್ರಿ ಸರ್. ಓನರ್ ಕೂಡ ತಾವು ಆಲ್ರೆಡಿ 5 ಆಗಿದ್ದಾರೆ. ಗಾಡಿ ತೊಗೊಳೋರು 6ನೇ ಓನರ್ ಆಗ್ತಾರೆ. ಹಾಂ ತಾವು ಸರ್. ಹೇಳಕತ್ತಿದ ರೇಟ 1,00,000? 15,000 ಸರ್. ಓಕೆ. ನಮ್ಮ ಕಡೆಯಿಂದ ಬಂದವರಿಗೆ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಇದೆ. 1,05,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್. ತೊಗೊಂಡ್ರಿಗೆ ಡಾಕ್ಯುಮೆಂಟ್ಸ್ ಏನು ಕಟ್ಟಬೇಕಂತೇನಿಲ್ಲ, ಯಾಕಂದ್ರೆ ತಾವು ಆಲ್ರೆಡಿ ಫ್ರೆಶಾಗಿ ಕಟ್ಟಿದ್ದೀರ ಪ್ರತಿಯೊಂದು, ಇಲ್ಲ ಸರ್. ಇನ್ಸೂರೆನ್ಸ್ ಹಾಂ. ಆಗಿರ್ಬೋದು, ಎಫ್ ಸಿ ಆಗಿರ್ಬೋದು. ಎಫ್ ಸಿ ಮೊನ್ನೆ ಮಾಡ್ಸಿರೋ ಸರ್. 15,000 ರೂಪಾಯಿ ಎಫ್ ಸಿಗೆ ಆಗಿದೆ. ಹ್ಞೂ. ಇನ್ಸೂರೆನ್ಸ್ ಕೂಡ ಫ್ರೆಶೇ ಮಾಡ್ತೀವಿ. 1 ತಿಂಗಳಾಗಿದೆ ಅಷ್ಟೇ ಸರ್. ಓಕೆ ಸರ್. ನಿಮ್ಮದು ಹ್ಞೂ. ಫೈನಲ್ ರೇಟ್ ಏನೈತಿ ಸರ್ ಕೊಡೋದು? ಯಾಕಂತಂದ್ರೆ ಓಲ್ಡ್ ಮಾಡಲ್ ಅಂದ್ರೆ ತುಂಬ ಓಲ್ಡ್ ಮಾಡಲ್ ಐತ್ರಿ ಸರ್. ಆಲ್ರೆಡಿ ತಾವು ಓನರು ಸಿಂಗಲ್ನೂ ಅಲ್ಲ, ಸೆಕೆಂಡ್ನೂ ಅಲ್ಲ, 5 ಆಗಿದ್ದಾರೆ. ಹ್ಞೂ. ಸೊ ಅದಕ್ಕೋಸ್ಕರ ನಿಮ್ಮದು ಗಾಡಿ ಆ್ಯಸ್ ಇಟ್ ಈಸ್ ಕಂಪ್ನಿ ಪೇಂಟ್ನೂ ಅಲ್ಲ, ತಾವು ಆಲ್ರೆಡಿ ರೀಪೇಂಟ್ ಕೂಡ ಮಾಡಿದ್ದೀರಾ. ಹೌದು ಸರ್. 1,05,000ಕ್ಕೆ ನೀವು ಗಾಡಿ ಕೊಡ್ತೀನಿ ಅಂದರೆ ಜಾಸ್ತಿ ರೇಟೇ ಆಗುತ್ತೆ ಸರ್. ಇದಕ್ಕೆ ಒಂದು ಕೊಡೋ ರೇಟ್ ನೀವು ಹೇಳೋದಾದರೆ ಕಸ್ಟಮರ್ಗೂ ಒಂದು ತೊಗೊಳೋ ಥರ ಆಗುತ್ತೆ ಸರ್. 1,00,000ಕ್ಕೆ ಮಾಡೋಣ ಸರ್. ಕುಷನ್ ಗಿಷನ್ ಎಲ್ಲ ಹೊಸದಾಗಿ ಮಾಡಿಸಿದ್ದೀವಿ. ಎಲ್ಲ ಹೊಸ ಕುಷನೇ ಹಾಕ್ಸಿದ್ದೀವಿ ಸರ್ ಒಳಗಡೆ ಎಲ್ಲ, ಇಂಟೀರಿಯರ್. 1,00,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಫೈನಲ್? ಹೌದು ಸರ್, ಹೌದು ಸರ್, ಫೈನಲ್. ಓಕೆ ಸರ್. ಇದು ಲೊಕೇಶನ್ ಸರ್? ಇದು ತೀರ್ಥಹಳ್ಳಿ ಸರ್, ಶಿವಮೊಗ್ಗ ಡಿಸ್ಟಿಕ್ಕು ತೀರ್ಥಹಳ್ಳಿ. ಓಕೆ. ಹಲೋ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ? ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಯಾಕಂತಂದ್ರೆ 1,00,000 ಆದರೂ ಕೂಡ ಹಾಂ ಸರ್. ಓಕೆ, ಈ ಗಾಡಿಗೆ, ಈ ಮಾಡಲ್ ತಕ್ಕಂಥ ಗಾಡಿಗೆ ಇದಕ್ಕೆ ರೇಟ್ ಜಾಸ್ತಿನೇ ಆಗುತ್ತೆ ಹೌದು ಆಲ್ಮೋಸ್ಟ್ ಸರ್. ಆಲ್. ಓಕೆನಾ? ಬಟ್ ಗಾಡಿ ಚೆನ್ನಾಗಿದೆ ಸರ್, ಹಾಗಾಗಿ ಅದು. ಓಕೆ. ಗಾಡಿ ಚೆನ್ನಾಗಿರೋದಕ್ಕೆ ಸರ್ ತೊಗೊಳಕ್ಕೆ ಬರೋದು ಕಸ್ಟಮರ್, ಆದಷ್ಟು ನೀವು ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡಬೇಕಾಗುತ್ತೆ. ಯಾಕಂದ್ರೆ 2010 ಮಾಡಲು, 2008 ಮಾಡಲು, 9 ಮಾಡಲ್ ಕೂಡ ಬರುತ್ತೆ ನೀವು ಹೇಳೋ ರೇಟ್ಗೆ. ಹೌದು ಸರ್. ಯಾಕಂದರೆ ನೀವು ಓನರ್ ಕೂಡ ಸಿಂಗಲ್ಲು ಸೆಕೆಂಡ್ ಓನರ್ ಅಲ್ಲ.
ಸೊ ಹಾಂ ಸರ್. ಅದಕ್ಕೋಸ್ಕರ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ನನ್ನ ಕಡೆಯಿಂದ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆನಾ? ಓಕೆ ಸರ್, ಬರಲಿ ಸರ್, ಬಂದ ಮೇಲೆ ಅದು ಮಾತಾಡೋಣ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲ್ಲ? ಇದೆ ಹಾಕಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆ ಸರ್.